ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ಬಂಧುಗಳೇ, ಈ ವಿಡಿಯೋದಲ್ಲಿ 10ನೇ ತರಗತಿ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಇದನ್ನು ಬರೆದಿರುವರು ಅಬ್ದುಲ್ ರಶೀದ್. ಈ ಪಾಠದ ಪ್ರಶ್ನೋತ್ತರಗಳನ್ನು ಹಾಗೂ ಭಾಷಾಭ್ಯಾಸವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಕೃತಿಕಾರರ ಪರಿಚಯ. ಅಬ್ದುಲ್ ರಶೀದ್ ಕವಿ, ಕಥೆಗಾರ, ಅಂಕಣಕಾರ ಹಾಗೂ ಕಾದಂಬರಿಕಾರರು ಆಗಿದ್ದಾರೆ. ಇವರು 1965ರಲ್ಲಿ ಕೊಡಗಿನ ಸುಂಟಿಕೊಪ್ಪದಲ್ಲಿ ಜನಿಸಿದರು. ಅಬ್ದುಲ್ ರಶೀದ್ ರವರು ಮಂಗಳೂರು, ಮೇಘಾಲಯದ ಶಿಲ್ಲಾಂಗ್, ಗುಲ್ಬರ್ಗಾ, ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಡದ ಜನಪ್ರಿಯ ಅಂತರ್ಜಾಲ ತಾಣ ಕೆಂಡಸಂಪಿಗೆ ಗೌರವ ಸಂಪಾದಕರಾಗಿದ್ದಾರೆ. ಇವರು ಹಾಲು ಕುಡಿದ ಹುಡುಗ, ಪ್ರಾಣಪಕ್ಷಿ, ಈ ತನಕದ ಕಥೆಗಳು ಕಥಾ ಸಂಕಲನಗಳು, ನನ್ನ ಪಾಡಿಗೆ ನಾನು ಕವನ ಸಂಕಲನ, ಮಾತಿಗೂ ಆಚೆ, ಅಲೆಮಾರಿಯ ದಿನಚರಿ, ಮೈಸೂರು ಪೋಸ್ಟ್ ಅಂಕಣ ಬರೆಹಗಳು, ಹೂವಿನ ಕೊಲ್ಲಿ ಕಾದಂಬರಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸುವರ್ಣ ಮಹೋತ್ಸವದ ಯುವ ಲೇಖಕ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಲಂಕೇಶ್ ಪ್ರಶಸ್ತಿ ದೊರೆತಿವೆ. ಪ್ರಸ್ತುತ ಪಠ್ಯಭಾಗವನ್ನು ಇವರ ಕಾಲುಚಕ್ರ ಕೃತಿಯಿಂದ ಆರಿಸಿದೆ. ಒಂದು ಪದಗಳರ್ಥ: ಉಮ್ಮಳಿಸು, ದುಃಖ ಹೆಚ್ಚಾಗು, ಚಿಮ್ಮು, ಗಡಸು, ಒರಟು, ಕೊಂಚ, ಸ್ವಲ್ಪ, ತುಸು, ಅಲ್ಪ, ತಾಯ್ತನ, ತಾಯಿಯ ಪ್ರೀತಿ, ಮಾತೃತ್ವ, ತುರುಬು, ತಲೆ ಕೂದಲಿನ ಗಂಟು, ಮುಡಿ, ಪುತ್ರ, ಮಗ, ಸುತ, ತನಯ, ಕುಮಾರ, ಮರುಗಿಸು, ಕನಿಕರಪಡು, ಮನಸ್ಸು ಕರಗು, ವ್ರಣ, ಹುಣ್ಣು, ಗಾಯ, ಸೆಳಕು, ಎಳೆ, ಜಗ್ಗು, ಅಂಡೆ, ನೀರು ತುಂಬುವ ದೊಡ್ಡ ಪಾತ್ರೆ, ಆಡಿಗೆ, ಹಳ್ಳಿಗೆ, ಗ್ರಾಮಕ್ಕೆ, ಒಡಲು, ದೇಹ, ಶರೀರ, ಕಕ್ಕ, ಆನೆಯ ಲತಿ, ಕಕ್ಕಸ್ಸು, ಪಾಯಕಾನೆ, ಗೀಳಿಡು, ಆನೆಯ ಕೂಗು, ತೀರಿ ಹೋಗು, ಸಾಯುವುದು, ಮರಣವೊಂದು, ಪಟ್ಟದಾನೆ, ರಾಜನ ಸಿಂಹಾಸನ ಹೊರುವ ಆನೆ, ಪ್ಲಾಂಟರ್, ತೋಟದ ಒಡೆಯ, ಮಾವುತ, ಆನೆ ನಡೆಸುವವ, ಆನೆ ಪಳಗಿಸುವವ, ಸುಪರ್ದಿ, ಜವಾಬ್ದಾರಿ, ಸೋಂಕು, ಅಂಟುರೋಗ, ಹರಕೆ, ಬೇಡಿಕೊಳ್ಳುವಿಕೆ, ಮುಡುಪು, ಸಂಕಲ್ಪ, ಹುಡಿ, ಮಣ್ಣು. ಸೆಕೆಂಡ್ ಮೇನ್ ಪ್ರಶ್ನೆಗಳು. ಆ ಮೇನು ಬಿಟ್ಟ ಸ್ಥಳವನ್ನು ನೀಡಿರುವ 4 ಆಯ್ಕೆಯ ಉತ್ತರಗಳಿಂದ ಸರಿಯಾದುದನ್ನು ಆಯ್ದು ತುಂಬಿರಿ. 1ನೇ ಪ್ರಶ್ನೆ. ಜೇನು ಕುರುಬರ ತಾಯಿ ಗೀತ ಸಾಕಿದ್ದ ಆನೆ ಮಗನ ಹೆಸರು ಡ್ಯಾಶ್ ಅಂತ ಇದೆ. ಉತ್ತರಗಳು ಆಯ್ಕೆಗಳಿದ್ದಾವೆ ಗಮನಿಸಿ. ಆ ಲಂಬೋದರ, ಆ ರಾಜೇಂದ್ರ, ಈ ಶಿವ, ಈ ಆಡಿ. ಉತ್ತರ ಶಿವ. ಜೇನು ಕುರುಬರ ತಾಯಿ ಗೀತ ಸಾಕಿದ್ದ ಆನೆ ಮಗನ ಹೆಸರು ಶಿವ. 2ನೇ ಪ್ರಶ್ನೆ. ಜೇನು ಕುರುಬರ ಗೀತ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಡ್ಯಾಶ್ ಎಂದು ಬೈಯುತ್ತಿದ್ದಳು. ಆಯ್ಕೆಗಳು: ಆ ಜಾಣ ಮಕ್ಕಳು, ಆ ಹಾಳಾದ ಮಕ್ಕಳು, ಈ ಮುದ್ದಿನ ಮಕ್ಕಳು, ಈ ಕಳ್ಳ ಮಕ್ಕಳು. ಇದಕ್ಕೆ ಉತ್ತರ ಆ ಹಾಳಾದ ಮಕ್ಕಳು. ಜೇನು ಕುರುಬರ ಗೀತ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಹಾಳಾದ ಮಕ್ಕಳು ಎಂದು ಬೈಯುತ್ತಿದ್ದಳು. 3ನೇ ಪ್ರಶ್ನೆ. ಗೀತಾಳ ಗಂಡನು ಮಾಡುತ್ತಿದ್ದ ಕಸಬು. ಆಯ್ಕೆಗಳು: ಆ ಮಾವುತ, ಆ ಕೂಲಿ, ಈ ರೈತ, ಈ ದನಗಾಯಿ. ಇದಕ್ಕೆ ಉತ್ತರ ಆ ಮಾವುತ. ಗೀತಾಳ ಗಂಡನು ಮಾಡುತ್ತಿದ್ದ ಕಸಬು ಮಾವುತ. 4ನೇ ಪ್ರಶ್ನೆ. ಗೀತಾ ಮತ್ತು ಆಕೆಯ ಗಂಡ ಸಾಕುತ್ತಿದ್ದ ಮೊದಲ ಆನೆಯ ಹೆಸರು. ಆಯ್ಕೆಗಳು: ಆ ಲಂಬೋದರ, ಆ ರಾಜೇಂದ್ರ, ಈ ಶಿವ, ಈ ಶಂಕರ. ಆಯ್ಕೆ: ಆ ರಾಜೇಂದ್ರ. ಗೀತಾ ಮತ್ತು ಆಕೆಯ ಗಂಡ ಸಾಕುತ್ತಿದ್ದ ಮೊದಲ ಆನೆಯ ಹೆಸರು ರಾಜೇಂದ್ರ. 5. ಜೇನು ಕುರುಬರ ದೇವರ ಹೆಸರು. ಆಯ್ಕೆಗಳು: ಆ ಮಾರಮ್ಮ, ಆ ಸೀತಾಳಮ್ಮ, ಈ ಅಮ್ಮಾಳಮ್ಮ, ಈ ದೇವಿರಮ್ಮ. ಇದಕ್ಕೆ ಸರಿಯಾದ ಉತ್ತರ ಈ ಅಮ್ಮಾಳಮ್ಮ. ಜೇನು ಕುರುಬರ ದೇವರ ಹೆಸರು ಅಮ್ಮಾಳಮ್ಮ. ಆ ಮೀನು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1ನೇ ಪ್ರಶ್ನೆ. ಜೇನು ಕುರುಬರ ಗೀತ ಸಾಕುತ್ತಿದ್ದ ಗಂಡು ಆನೆಯ ತಾಯಿ ತೀರಿದ್ದು ಏಕೆ? ಉತ್ತರ: ಜೇನು ಕುರುಬರ ಗೀತ ಸಾಕುತ್ತಿದ್ದ ಆನೆಯ ತಾಯಿ ಮನುಷ್ಯರ ಗುಂಡೇಟಿನಿಂದ ತೀರಿ ಹೋಗಿತ್ತು. 2ನೇ ಪ್ರಶ್ನೆ. ಜೇನು ಕುರುಬರ ತಾಯಿ ಆನೆಗೆ ಬೈದಾಗ ಯಾವ ರೀತಿ ಮರುಗುತ್ತಿದ್ದಳು? ಉತ್ತರ: ಜೇನು ಕುರುಬರ ತಾಯಿ ಆನೆಗೆ ಬೈದಾಗ ಅಯ್ಯೋ ನಿನ್ನ ಬೈದನ ಕೂಸೆ ರಾಜ ಎಂದು ಮಮ್ಮಲ ಮರುಗುತ್ತಿದ್ದಳು. 3ನೇ ಪ್ರಶ್ನೆ. ಗೀತಾ ಮರಿ ಆನೆಗೆ ಯಾವ ರೀತಿ ಗದರಿ ಬುದ್ಧಿ ಹೇಳುತ್ತಿದ್ದಳು? ಉತ್ತರ: ಗೀತಾ ಮರಿ ಆನೆಗೆ ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳಬೇಕು, ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುವೆ ಎಂದು ಗದರಿ ಬುದ್ಧಿ ಹೇಳುತ್ತಿದ್ದಳು. 4ನೇ ಪ್ರಶ್ನೆ. ಆನೆ ಕಣ್ಣಲ್ಲಿ ನೀರು ಬರುತ್ತಿರುವುದಕ್ಕೆ ಗೀತಾ ನೀಡಿದ ಪ್ರತಿಕ್ರಿಯೆ ಏನು? ಉತ್ತರ: ಆನೆಯ ಕಣ್ಣಲ್ಲಿ ನೀರು ಬರುವುದಕ್ಕೆ ಅದರ ತಾಯಿಯ ನೆನಪು
ಆಗಿರಬೇಕೆಂದು ಗೀತಾ ಪ್ರತಿಕ್ರಿಯೆ ನೀಡುತ್ತಾಳೆ. 5ನೇ ಪ್ರಶ್ನೆ, ಜೇನು ಕುರುಬರ ಗೀತಾಳ ಮಗನೊಬ್ಬ ಸಾಹುಕಾರರ ಅಂಗಡಿಗೆ ಏಕೆ ಹೋಗುತ್ತಿದ್ದನು? ಉತ್ತರ, ಜೇನು ಕುರುಬರ ಗೀತಾಳ ಮಗನೊಬ್ಬ ಸಾಹುಕಾರರ ಅಂಗಡಿಗೆ ಮೊಬೈಲಿನ ಬ್ಯಾಟರಿ ಚಾರ್ಜ್ ಮಾಡಿಸಿಕೊಂಡು ಬರಲು ಹೋಗುತ್ತಿದ್ದನು. 6ನೇ ಪ್ರಶ್ನೆ, ಆನೆಮರಿಗೆ ಶಿವ ಎಂದು ಹೆಸರಿಟ್ಟವರು ಯಾರು? ಉತ್ತರ, ಆನೆಮರಿಗೆ ಶಿವ ಎಂದು ಹೆಸರಿಟ್ಟವರು ಫಾರೆಸ್ಟಿನ ರೇಂಜರ್ ಸಾಹೇಬರು. 7ನೇ ಪ್ರಶ್ನೆ, ಆನೆ ಶಿವನ ಬಗ್ಗೆ ಗೀತಾ ಯಾವ ಆಸೆ ಇಟ್ಟುಕೊಂಡಿದ್ದಾಳೆ? ಉತ್ತರ, ಆನೆ ಶಿವನನ್ನು ಗೀತಾ ದೊಡ್ಡ ಪಟ್ಟದಾನೆ ಮಾಡಬೇಕೆಂದು ಆಸೆ ಇಟ್ಟುಕೊಂಡಿದ್ದಾಳೆ. ಈ ಮೇನು ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 1ನೇ ಪ್ರಶ್ನೆ, ಗೀತಾ ಅಮ್ಮಾಳಮ್ಮನಲ್ಲಿ ಆನೆ ಶಿವನ ಬಗ್ಗೆ ಏನೆಂದು ಬೇಡಿಕೊಂಡಿದ್ದಳು? ಉತ್ತರ, ಜೇನು ಕುರುಬರ ದೇವತೆ ಅಮ್ಮಾಳಮ್ಮ ಬಳಿಯಲ್ಲಿ ಗೀತಾ ಒಬ್ಬಳೇ ಹೋಗಿ ಈ ಆನೆಯ ಮಗನನ್ನು ಬದುಕಿಸಿ ದೊಡ್ಡವನನ್ನಾಗಿ ಮಾಡಲು ಬಿಡು, ದೊಡ್ಡದೊಂದು ಹರಕೆ ತೀರಿಸುವೆನು ಎಂದು ಬೇಡಿಕೊಂಡಿದ್ದಳು. 2ನೇ ಪ್ರಶ್ನೆ, ಆನೆ ಲಂಬೋದರ ತೀರಿಕೊಂಡಿದ್ದು ಹೇಗೆ? ಉತ್ತರ, ಪ್ಲಾಂಟರ್ನೊಬ್ಬ ಲಂಬೋದರನ ಹೊಟ್ಟೆಯಲ್ಲಿ ಹಲವು ಕಾಡು ತೂಸುಗಳನ್ನು ತೂರಿಸಿಬಿಟ್ಟಿದ್ದ. ಸಾಯುವವರೆಗೆ ಹೊಟ್ಟೆಯೊಳಗಿದ್ದ ಕಾಡು ತೂಸುಗಳಿಂದಾಗಿ ನರಳುತ್ತಾ ಬದುಕಿದ್ದ ಲಂಬೋದರ ಒಂದು ದಿನ ತಾನು ಗಾಯದಿಂದಾಗಿ ತೀರಿ ಹೋಗಿತ್ತು. 3ನೇ ಪ್ರಶ್ನೆ, ಲಂಬೋದರ ತೀರಿದಾಗ ಗೀತಾ ಯಾವ ರೀತಿ ದುಃಖಿಸಿದಳು? ಉತ್ತರ, ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಪಾಡು, ಕುರುಬರನ್ನು ಕಾಪಾಡು ಎಂದು ಅಲ್ಲಿ ನೆರೆದವರಿಗೆಲ್ಲ ಇಡಿ ಶಾಪ ಹಾಕುತ್ತಾ ದುಃಖಿಸಿದಳು. ಈ ಮೇನು ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. 1ನೇ ಪ್ರಶ್ನೆ, ಜೇನು ಕುರುಬರ ತಾಯಿ ಆನೆ ಮಗನನ್ನು ಹೇಗೆ ಸಾಕುತ್ತಿದ್ದಳು? ಉತ್ತರ, ಗೀತಾ ಆ ಆನೆಮರಿಯನ್ನು ತನ್ನ ಮಗನಂತೆ ಸಾಕಲು ಪ್ರಾರಂಭಿಸಿದಳು. ರಾತ್ರಿ ಇಡೀ ನಿದ್ದೆ ಮಾಡದೆ ಆನೆ ಮಗನಿಗಾಗಿ ಹಸುವಿನ ಹಾಲು ಕಾಯಿಸುತ್ತಿದ್ದಳು. ಅದರ ಕಕ್ಕ ಬಳಿದು ಶುಚಿಗೊಳಿಸುತ್ತಿದ್ದಳು. ಅದು ಧೂಳಿನಲ್ಲಿ ಆಟವಾಡಿ ಸೊಂಡಿಲು ಮಣ್ಣು ಮಾಡಿಕೊಂಡರೆ ಜೇನು ಕುರುಬರ ಭಾಷೆಯಲ್ಲಿ ಬೈದು ತನ್ನ ಹರಿದ ಶರ್ಟಿನ ತುದಿಯಿಂದ ಅದನ್ನು ಒರೆಸಿ ಶುಚಿ ಮಾಡುತ್ತಿದ್ದಳು. ದಿನಕ್ಕೆರಡು ಬಾರಿ ಸ್ನಾನ ಮಾಡಿಸುತ್ತಿದ್ದಳು. ನಾಲಲ್ಲಿ ರಾಗಿ ಹುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸುತ್ತಿದ್ದಳು. ಈ ರೀತಿ ಆನೆ ಮರಿಯನ್ನು ಸಾಕುತ್ತಿದ್ದಳು. 2ನೇ ಪ್ರಶ್ನೆ, ಮರಿ ಆನೆ ಗೀತಾಳಿಗೆ ಮಾಡುತ್ತಿದ್ದ ಕೀಟಲೆಗಳಾವುವು? ಉತ್ತರ, ತನ್ನ ಸೊಂಡಿಲಿನಿಂದ ಆಕೆಯ ಬಿಗಿದು ಕಟ್ಟಿದ್ದ ತುರುಬನ್ನು ಎಳೆಯುತ್ತಿತ್ತು. ಬಿಸಿಲಿನಲ್ಲಿ ಒಣಗಲು ಹಾಕಿದ ಆಕೆಯ ಹರಿದ ಬಟ್ಟೆಗಳ ಮೇಲೆ ತನ್ನ ಪಾದದ ಚಿತ್ರ ಬಿಡಿಸುತ್ತಿತ್ತು. ಹೀಗೆ ಆನೆ ಮರಿ ಕೀಟಲೆಗಳನ್ನು ಮಾಡುತ್ತಿತ್ತು. ಊಮೇನು ಸಂದರ್ಭದೊಡನೆ ವಿವರಿಸಿರಿ. 1ನೇ ಸಂದರ್ಭ, ಅದು ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ. ಉತ್ತರ, ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಬರೆದಿರುವ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಪಾಠವನ್ನು ಕಾಲುಚಕ್ರ ಕೃತಿಯಿಂದ ಆರಿಸಲಾಗಿದೆ. ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಸಂದರ್ಭ, ಆನೆ ಮರಿಗೆ ಸ್ವಲ್ಪ ನೋವಾದರೂ ಗೀತಾ ಸಹಿಸುತ್ತಿರಲಿಲ್ಲ. ಅದು ಮುಗ್ಗರಿಸಿದರೆ ಗೀತಾಳ ಕರುಳು ದಸಕ್ಕೆನ್ನುತ್ತಿತ್ತು ಎಂದು ತಿಳಿಸುವ ಸಂದರ್ಭದಲ್ಲಿ ಲೇಖಕರು ಈ ರೀತಿ ಹೇಳಿದ್ದಾರೆ. 2ನೇ ಸಂದರ್ಭ, ಗೀತಾ ನೋಡು, ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ. ಉತ್ತರ, ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಬರೆದಿರುವ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಪಾಠವನ್ನು ಕಾಲುಚಕ್ರ ಕೃತಿಯಿಂದ ಆರಿಸಲಾಗಿದೆ. ಈ ಮಾತನ್ನು ಲೇಖಕರು ಗೀತಾಳಿಗೆ ಹೇಳಿದರು. ಸಂದರ್ಭ, ಲೇಖಕರು ಈ ಮೇಲಿನಂತೆ ಕೇಳಿದಾಗ ಗೀತಾ ಸೋಂಕು ಏನೂ ಇಲ್ಲ, ಅದಕ್ಕೆ ತನ್ನ ತಾಯಿಯ ನೆನಪಾಗಿರಬೇಕು ಎಂದು ಹೇಳುತ್ತಿದ್ದಳು. 3ನೇ ಸಂದರ್ಭ, ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು. ಉತ್ತರ, ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಬರೆದಿರುವ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಪಾಠವನ್ನು ಕಾಲುಚಕ್ರ ಕೃತಿಯಿಂದ ಆರಿಸಲಾಗಿದೆ. ಈ ಮಾತನ್ನು ಗೀತಾ ದುಃಖದಿಂದ ಹೇಳಿದಳು. ಸಂದರ್ಭ, ಗೀತಾ ತಲೆಯ ಮೇಲೆ ಮಣ್ಣೆರಚಿಕೊಂಡು ಹುಚ್ಚಿಯಂತೇಳುತ್ತಾ ಈ ಮಾತನ್ನು ಅಲ್ಲಿ ನೆರೆದವರಿಗೆಲ್ಲ ಇಡೀ ಶಾಪ ಹಾಕುತ್ತಾ ಕೂಗಾಡಿದಳು. 4ನೇ ಸಂದರ್ಭ, ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ತಾನು ಜೀವ ಬಿಡುವುದು. ಉತ್ತರ, ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಬರೆದಿರುವ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಪಾಠವನ್ನು ಕಾಲುಚಕ್ರ ಕೃತಿಯಿಂದ ಆರಿಸಲಾಗಿದೆ. ಈ ಮಾತನ್ನು ಗೀತಾ ಫಾರೆಸ್ಟಿನ ರೇಂಜರ್ ಸಾಹೇಬರಿಗೆ ಹೇಳಿದಳು. ಸಂದರ್ಭ, ಈ ಆನೆ ಮರಿ ಬೆಳೆದ ಮೇಲೆ ದೊಡ್ಡ ಪಟ್ಟದಾನೆ ಮಾಡಿಯೇ ಜೀವ ಬಿಡುವುದು ಎಂದು ಹೇಳುತ್ತಾ ಕಣ್ಣೀರು ಹಾಕಿ ಪ್ರೀತಿಯಿಂದ ಈ ಮಾತು ಹೇಳಿದಳು. 3rd ಮೇನ್, ಭಾಷಾಭ್ಯಾಸ. ಆ ಮೇನು ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಆನೆ, ಪುತ್ರ, ಕಾಡು, ತಾಯಿ. ಈ ರೀತಿ 4 ಸಮಾನಾರ್ಥಕ ಪದಗಳಿಗೆ ನಾವು ಉತ್ತರವನ್ನು ತಿಳಿದುಕೊಳ್ಳೋಣ. 1, ಆನೆ ಅಂದ್ರೆ ಗಜ, ಕರಿ. 2, ಪುತ್ರ ಅಂದ್ರೆ ಸುತ, ಮಗ. 3, ಕಾಡು ಅಂದ್ರೆ ವನ, ಅರಣ್ಯ. 4, ತಾಯಿ ಅಂದ್ರೆ ಮಾತೆ, ಅಮ್ಮ. ಮೇನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಗಳಿದ್ದಾವೆ ಗಮನಿಸಿ. ಸುಪರ್ದಿ, ಉಮ್ಮಳಿಸು, ಹರಕೆ, ತಾಯ್ತನ. 1ನೇ ಪದ ಸುಪರ್ದಿ. ಸುಪರ್ದಿ ಅಂದ್ರೆ ಜವಾಬ್ದಾರಿ ಅಂತ. ನಾನು ಓದಿ ಮುಂದೆ ವೈದ್ಯನಾಗಬೇಕೆಂಬ ಸುಪರ್ದಿ ಜಾಸ್ತಿ ಇದೆ. 2ನೇ ಪದ ಉಮ್ಮಳಿಸು. ಇದರರ್ಥ ದುಃಖ ಹೆಚ್ಚಾಗುಂತ. ನನಗೆ ಕೆಟ್ಟ ವಿಷಯಗಳನ್ನು ಕೇಳಿದಾಗ ಉಮ್ಮಳಿಸುವುದು ಹೆಚ್ಚಾಗುತ್ತದೆ. 3ನೇ ಪದ ಹರಕೆ ಅಂದ್ರೆ ಬೇಡಿಕೊಳ್ಳುವಿಕೆ, ಮುಡುಪು, ಸಂಕಲ್ಪ ಅಂತ. ಈ ಪದವನ್ನು ವಾಕ್ಯ ಮಾಡಿದಾಗ ಜನರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ದೇವರಿಗೆ ಹರಕೆ ಕಟ್ಟುತ್ತಾರೆ. 4ನೇ ಪದ ತಾಯ್ತನ ಅಂದ್ರೆ ಈ ಪದದ ಅರ್ಥ ತಾಯಿಯ ಪ್ರೀತಿ, ಮಾತೃತ್ವ ಅಂತ. ಈ
ಈ ಪದವನ್ನು ವಾಕ್ಯ ಮಾಡಿದಾಗ ಮದುವೆಯ ನಂತರ ಹೆಣ್ಣು ಮಕ್ಕಳಿಗೆ ತಾಯ್ತನ ಬಹಳ ಮುಖ್ಯ. ಈ ಮೇನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಬರೆಯಿರಿ. 1 ಕಷ್ಟ ಸುಖ, 2 ಕೆಟ್ಟವ ಒಳ್ಳೆಯವ, 3 ದುಃಖ ಸಂತೋಷ, 4 ಸಹಜ ಅಸಹಜ, 5 ಹಗಲು ഇരുಳು, 6 ವಿಧೇಯ ಅವಿಧೇಯ. ಈ ಮೇನು ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರು ತಿಳಿಸಿರಿ. 1 ಹೆಣ್ಣಾನೆ ಈಕ್ವಲ್ಸ್ ಹೆಣ್ಣು ಪ್ಲಸ್ ಆನೆ ಈಕ್ವಲ್ಸ್ ಲೋಪಸಂಧಿ. 2 ಗುಂಡೇಟು ಈಕ್ವಲ್ಸ್ ಗುಂಡು ಪ್ಲಸ್ ಏಟು ಲೋಪಸಂಧಿ. 3 ಇನ್ನೊಬ್ಬ ಈಕ್ವಲ್ಸ್ ಇನ್ನು ಪ್ಲಸ್ ಒಬ್ಬ ಈಕ್ವಲ್ಸ್ ಲೋಪಸಂಧಿ. 4 ಮೀಯಲು ಈಕ್ವಲ್ಸ್ ಮೀ ಪ್ಲಸ್ ಅಲು ಈಕ್ವಲ್ಸ್ ಯಕಾರಾಗಮ ಸಂಧಿ. 5 ರಾಜೇಂದ್ರ ಈಕ್ವಲ್ಸ್ ರಾಜ ಪ್ಲಸ್ ಇಂದ್ರ ಈಕ್ವಲ್ಸ್ ಗುಣಸಂಧಿ. 6 ಪಟ್ಟದಾನೆ ಈಕ್ವಲ್ಸ್ ಪಟ್ಟದ ಪ್ಲಸ್ ಆನೆ ಈಕ್ವಲ್ಸ್ ಲೋಪಸಂಧಿ. 7 ಮಣ್ಣೆರಚಿ ಈಕ್ವಲ್ಸ್ ಮಣ್ಣು ಪ್ಲಸ್ ಎರಚಿ ಈಕ್ವಲ್ಸ್ ಲೋಪಸಂಧಿ. 8 ನನಗೊಂದು ಈಕ್ವಲ್ಸ್ ನನಗೆ ಪ್ಲಸ್ ಒಂದು ಈಕ್ವಲ್ಸ್ ಲೋಪಸಂಧಿ. ಮೇನು ಕೆಳಗಿನ ಅನ್ಯದೇಶೀಯ ಪದಗಳಿಗೆ ಕನ್ನಡದ ಸಮಾನಾಂತರ ಪದಗಳನ್ನು ಬರೆಯಿರಿ. 1 ಶರ್ಟು ಅಂಗಿ, 2 ಸಾಹೇಬ ಅಧಿಕಾರಿ, 3 ಹಾಸ್ಟೆಲ್ ವಿದ್ಯಾರ್ಥಿ ನಿಲಯ, 4 ಪ್ಲಾಂಟರ್ ತೋಟದ ಒಡೆಯ, 5 ಕರೆಂಟ್ ವಿದ್ಯುತ್ತು, 6 ಫಾರೆಸ್ಟ್ ಅರಣ್ಯ. ಮೇನು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. 1 ಶುಚಿ ಶುಚಿ, 2 ಮನುಷ್ಯ ಮನಸ, 3 ಸ್ಥಾನ ಜಾನ, 4 ಸೌದೆ ಸೋದೆ. ಮೇನು ಕೆಳಗೆ ನೀಡಿರುವ ಪದಗಳಲ್ಲಿರುವ ದ್ವಿರುಕ್ತಿ ಹಾಗೂ ಜೋಡು ನುಡಿಗಳನ್ನು ವಿಂಗಡಿಸಿ ಬರೆಯಿರಿ. ದ್ವಿರುಕ್ತಿ ಪದಗಳು ಉಂಡು ಉಂಡು, ಇಡಿ ಇಡಿ, ಆಡಿ ಆಡಿ. ಜೋಡು ನುಡಿಗಳು ಒಂದೇ ಪದ ಇದೆ ನೋಡಿ ಗಮನಿಸಿ ವಿದ್ಯಾರ್ಥಿ ಮಿತ್ರರೇ. ಸೋಂಕು ಗಿಂಕು. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ಜೇನುಕುರುಬರ ತಾಯಿಯು ಕಾಡು ಆನೆಯ ಮಗನು ಈ ಪಾಠದ ಪ್ರಶ್ನೋತ್ತರಗಳನ್ನು ವಿವರಿಸಿದ್ದೇನೆ. ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.